ಸೂತ್ರ 19. ವಿಶೇಷಾವಿಶೇಷ ಲಿಂಗಮಾತ್ರಾಣಿ ಅಲಿಂಗಾನಿ ಗುಣಪರ್ವ. ಪದಗಳ ವಿಭಾಗ: ವಿಶೇಷ, ಅವಿಶೇಷ, ಲಿಂಗ ಮಾತ್ರ, ಅಲಿಂಗ, ಗುಣಪರ್ವಾಣಿ. ವಿಶೇಷ ಅಂದರೆ ಅಸಾಮಾನ್ಯ, ಅಸಾಧಾರಣ, ಯಾವಾಗಲೂ ಒಮ್ಮೆ ಆಗುವಂತಹದ್ದು. ಅವಿಶೇಷ ಅಂದರೆ ಸರ್ವೇ ಸಾಮಾನ್ಯ, ಸರ್ವೇ ಸಾಧಾರಣ, ನಿತ್ಯವೂ ಆಗುವಂಥದ್ದು. ಲಿಂಗಾನಿ ಅಂದರೆ ಆಕಾರ, ಲಕ್ಷಣಗಳಿಂದ ಕೂಡಿರುವಂಥದ್ದು, ಇಂದ್ರಿಯಗಳಿಗೆ ಅನುಭವವಾಗುವಂಥದ್ದು, ಇಂದ್ರಿಯಗಳಿಗೆ ದೊರಕುವಂತಹದ್ದು. ಅಲಿಂಗಾನಿ ಅಂದರೆ ಲಕ್ಷಣಗಳು, ಆಕಾರಗಳು, ಇವು ಇಂದ್ರಿಯಗಳಿಗೆ ದೊರಕದೇ ಇರುವಂತಹದ್ದು, ಮನಸ್ಸಿಗೆ ಕಂಡರೂ ಅನುಭವಕ್ಕೆ ಬರದೇ ಇರುವಂಥದ್ದು. ಗುಣಪರ್ವಾಣಿ ಅಂದರೆ ಸತ್ವ, ರಜೋ, ತಮ ಗುಣಗಳ ಸಂಧಿಗಳು. ಪರ್ವ ಅಂದರೆ ತುದಿ, ಗಿಣ್ಣು, ಎರಡು ವಿಚಾರಗಳು ಸೇರುವ ಒಂದು ಸಂಧಿಸ್ಥಳ. ಭಾವಾರ್ಥ: ಗುಣಪರ್ವಾಣಿ. ಪರ್ವ ಎಂದರೆ ತುದಿ ಹಾಗೂ ಬುಡಗಳು ಇಲ್ಲದೇ ಇರುವಂಥದ್ದು, ಆದರೆ ಒಂದು ಸ್ಥೀಮಿತದಲ್ಲಿರುವಂಥದ್ದು. ಗುಣ ಅಂದರೆ ಸತ್ವರಜೋ ತಮ ಗುಣಗಳು. ಇವು ಹಗ್ಗದಲ್ಲಿ ಯಾವ ರೀತಿ 3 ಹಗ್ಗಗಳು ಒಂದಕ್ಕೊಂದು ಬೆಸೆದುಕೊಂಡಂತೆ ಸತ್ವರಜೋ ತಮ ಗುಣಗಳು 3 ಕೂಡ ಬೆರೆತುಕೊಂಡಿರುತ್ತದೆ. ಇದಕ್ಕೆ ಯಾವುದೇ ತುದಿ ಅಥವಾ ಬುಡ ಇರುವುದಿಲ್ಲ, ಮೂಲ ಇರುವುದಿಲ್ಲ. ಲಿಂಗ ಮಾತ್ರಾಣಿ ಅಂದರೆ ಆಕಾರ ಅಥವಾ ಮೂರ್ತತೆಯಿಂದ ಕೂಡಿರುವಂಥದ್ದು. ನಮಗೆ ಆಗುವ ಸಂವೇದನೆಗಳು, ಇಂದ್ರಿಯಗಳಿಂದ ಆಗುವಂತಹ ಸಂವೇದನೆಗಳು ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯದಿಂದ ಗ್ರಾಹ್ಯವಾಗುವಂತಹ ಸಂವೇದನೆಗಳು ಸ್ಥೂಲವಾಗಿರುತ್ತದೆ ಹಾಗೂ ಮೂರ್ತತೆಯಿಂದ ಕೂಡಿರುತ್ತದೆ. ಅವನ್ನು ಲಿಂಗ ಮಾತ್ರ ಎಂದು ಹೇಳಬಹುದಾಗಿದೆ. ಅಲಿಂಗ ಮಾತ್ರಾಣಿ ಎಂದರೆ ಇದು ಸೂಕ್ಷ್ಮವಾಗಿರುತ್ತದೆ, ಯಾವುದೇ ಆಕಾರವಿರುವುದಿಲ್ಲ. ಜ್ಞಾನೇಂದ್ರಿಯದಿಂದ ಇದು ಸಂವೇದನೆಗೆ ಒಳಗಾಗುತ್ತದೆ, ಆದರೆ ಕರ್ಮೇಂದ್ರಿಯಕ್ಕೆ ಗ್ರಾಹ್ಯವಾಗಿರುವುದಿಲ್ಲ. ಉದಾಹರಣೆಗೆ ಆಕಾಶ, ಗಾಳಿ, ಪ್ರೀತಿ, ದ್ವೇಷ, ಈ ರೀತಿ ಇವು ನಮಗೆ ಮನಸ್ಸು ಹಾಗೂ ಜ್ಞಾನೇಂದ್ರಿಯಕ್ಕೆ ಗೊತ್ತಾಗುತ್ತದೆ, ಆದರೆ ಕರ್ಮೇಂದ್ರಿಯಗಳಿಗೆ ಗ್ರಾಹ್ಯವಾಗುವುದಿಲ್ಲ. ಇವುದಲ್ಲಿ ಅಸಾಮಾನ್ಯ ಹಾಗೂ ಸಾಮಾನ್ಯ ವಿಚಾರಗಳು ಇರುತ್ತದೆ. ಇವು ತ್ರಿಗುಣಗಳಿಂದ ಯುಕ್ತವಾಗಿರುತ್ತದೆ. ಜೀವಾತ್ಮನು ತ್ರಿಗುಣದಿಂದ ಲಿಪ್ತತೆಯನ್ನು ಹೊಂದಿರುತ್ತಾನೆ. ಅವನು ನಿರ್ಗುಣದಲ್ಲಿ ಪ್ರತಿಷ್ಠಾಪಿತನಾಗಬೇಕಾದರೆ ಈ ಗುಣಗಳಿನ ಜಿಗುಟತನವನ್ನು ಮೀರಿ ಹೋಗಬೇಕಾಗುತ್ತದೆ ಎಂದು ಈ ಸೂತ್ರ ಸಾರುತ್ತದೆ. ಸೂತ್ರ 20. ದ್ರಷ್ಟಾದೃಶಿ ಮಾತ್ರ ಶುದ್ಧೋಪಿ ಪ್ರತ್ಯಯಾನುಪಶ್ಯಃ. ಪದಗಳ ವಿಭಾಗ: ದ್ರಷ್ಟ, ದೃಶಿ ಮಾತ್ರ, ಶುದ್ಧ, ಅಪಿ, ಪ್ರತ್ಯಯ, ಅನುಪಶ್ಯಃ. ದ್ರಷ್ಟ ಎಂದರೆ ಇಲ್ಲಿ ಜೀವಾತ್ಮ, ಆತ್ಮ, ಚೈತನ್ಯ ರೂಪಿ ಜೀವಾತ್ಮ ಎಂದು ಅರ್ಥ ಮಾಡಿಕೊಳ್ಳಬೇಕು. ದೃಶಿ ಮಾತ್ರ ಅಂದರೆ ಇಂದ್ರಿಯಗಳ ಸಂವೇದನೆಯಿಂದ ಉಂಟಾಗುವಂತಹ ಜ್ಞಾನ. ಇದು ತ್ರಿಗುಣಗಳಿಂದಲೂ ಪೀಡಿತವಾಗಿರುತ್ತದೆ, ಪಂಚಭೂತಗಳಿಂದಲೂ ಕೂಡ ಕೂಡಿರುತ್ತದೆ, ಹಾಗೂ ತನ್ಮಾತ್ರಗಳಿಂದಲೂ ಕೂಡ ಇದು ಸಂಕೀರ್ಣಗೊಂಡಿರುತ್ತದೆ. ಹಾಗೆಯೇ ಅಂತಃಕರಣದಲ್ಲೂ ಕೂಡ ಅರಿಷಡ್ವರಗಳಲ್ಲಿ ಮಿಲನವಾಗಿ ಏರಿಳಿತದಿಂದ ಕೂಡಿರುತ್ತದೆ. ಶುದ್ಧ ಅಂದರೆ ಪರಿಶುದ್ಧನಾಗಿರುವಂಥದ್ದು, ಸ್ವಚ್ಛವಾಗಿರುವಂಥದ್ದು. ಅಪಿ ಅಂದರೆ ಕೂಡ. ಪ್ರತ್ಯಯ ಅಂದರೆ ನಮಗೆ
ಇಂದ್ರಿಯಗಳಿಂದ ಆಗುವಂತಹ ವಿಚಾರಗಳು, ಲೌಕಿಕವಾದಂತಹ ವಿಚಾರಧಾರೆಗಳು. ಅನುಪಶ್ಯ ಅಂದರೆ ನೋಡಲು ಆಗದೇ ಇರುವಂಥದ್ದು. ಭಾವಾರ್ಥ: ದ್ರಷ್ಟ ಎಂದರೆ ಆತ್ಮನು ಎಷ್ಟೇ ಪರಿಶುದ್ಧನಾಗಿದ್ದರೂ ಕೂಡ ದೃಶಿ ಮಾತ್ರ ಅವನಿಗೆ ಉಂಟಾಗುವ ಲೌಕಿಕವಾದ ಅನುಭವಗಳು, ಸಂವೇದನೆಗಳು ಇಂದ್ರಿಯಗಳಿಂದ ಆಗಿರುವಂಥದ್ದು ಹಾಗೂ ಪಂಚತನ್ಮಾತ್ರಗಳಿಂದ ಪೀಡಿತವಾಗಿರುತ್ತದೆ, ತ್ರಿಗುಣಗಳಿಂದ ಸಂಕೀರ್ಣಗೊಂಡಿರುತ್ತದೆ, ಪಂಚಭೂತಗಳಿಂದ ಕೂಡಿರುತ್ತದೆ, ಅಂತಃಕರಣದಲ್ಲಿ ಹರಿಷಡ್ವರ್ಗಳಿಂದ ಇದು ಕೂಡಿರುತ್ತದೆ. ಹಾಗಾಗಿ ಅವನಿಗೆ ಅನುಭವ ಆಗುವುದು ಸ್ವಲ್ಪ ಕಷ್ಟವಾಗಿರುತ್ತದೆ. ಉದಾಹರಣೆಗೆ ತಿರುಪತಿ ದೇವರ ದರ್ಶನ. ದೇವರು ಶ್ರೀನಿವಾಸ ಇಲ್ಲಿ ಆತ್ಮ, ಪರಮಾತ್ಮ, ಭಕ್ತರು ಜೀವಾತ್ಮಗಳು. ಜೀವಾತ್ಮನು ಪರಮಾತ್ಮನ ದರ್ಶನ ಮಾಡಬೇಕಾದರೆ ಪ್ರತ್ಯಯಗಳು ಅಂದರೆ ಅಲ್ಲಿ ಜನಸಂದಣಿ, ಬಾಹುಳ್ಯವಿರುತ್ತದೆ ಹಾಗೂ ಅಲ್ಲಿ ಇರುವಂತಹ ವ್ಯವಸ್ಥಾಪಕರು ಮಾಡುವ ಒಂದು ಅವಸರದಿಂದಾಗಿ ಭಗವಂತನ ದರ್ಶನವು ಅಷ್ಟು ಸುಲಭವಾಗಿ ಆಗುವುದಿಲ್ಲ. ಭಗವಂತನೇ ಸಾಲಾಗಿ ಬಂದರೂ ಕೂಡ ಅವನಿಗೂ ಅದೇ ಪರಿಸ್ಥಿತಿ ಆಗುತ್ತದೆ. ಇದು ಬರೀ ಉದಾಹರಣೆಗಾಗಿ ಮಾಡಿರುವಂಥದ್ದು. ಹಾಗಾಗಿ ಇದನ್ನೆಲ್ಲ ಸರಿಪಡಿಸಿಕೊಳ್ಳಬೇಕಾದರೆ ಜೀವಾತ್ಮನು ತಪಸ್ಸು, ಸ್ವಾಧ್ಯಾಯ ಇವುಗಳನ್ನು ಹೃದ್ಗತ ಮಾಡಿಕೊಂಡು ಇದನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಈ ಸೂತ್ರದಲ್ಲಿ ಹೇಳಲಾಗಿದೆ.